ಈ ಯೂನಿವರ್ಸ್ನಲ್ಲಿ ನಡೆಸುವ ಒಂದು ಕಾಮನ್ ರಿಚುವಲ್ ಯಾವುದಾದ್ರೂ ಇದ್ರೆ ಅದೇ ಬ್ಲ್ಯಾಕ್ ಮ್ಯಾಜಿಕ್. ಬ್ಲ್ಯಾಕ್ ಮ್ಯಾಜಿಕ್ ಈ ವಿಷಯನ ನೀವು ಹಲವು ಬಾರಿ ಕೇಳಿರ್ತೀರ. ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ನಮ್ಮ ಜನಕ್ಕೆ ಸ್ವಲ್ಪ ಭಯವನ್ನು ಹೊಂದಿರತಕ್ಕಂಥ ವಿಷಯ. ಪ್ರತಿಯೊಬ್ಬರು ಇದರ ಬಗ್ಗೆ ತಿಳಿದುಕೊಳ್ಳಲು ಬಯಸ್ತಾರೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಏನು, ಇದನ್ನ ಹೇಗೆ ಕಲಿಯುತ್ತಾರೆ, ಯಾರು ಮತ್ತು ಎಲ್ಲಿ ಕಲಿಸುತ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಎಷ್ಟು ಟೈಪ್ ಇದೆ, ಎಲ್ಲದರ ಬಗ್ಗೆನೂ ಇನ್ಡೆಪ್ತ್ ಆಗಿ ಹೇಳ್ತೇನೆ. ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ನಾವು ಹೇಗೆ ಪ್ರಿಕಾಷನ್ ತೆಗೆದುಕೊಳ್ಬೇಕು, ಮತ್ತೆ ಈ ಬ್ಲ್ಯಾಕ್ ಮ್ಯಾಜಿಕ್ ನ ಲಕ್ಷಣ ಏನು, ಇದರೆಲ್ಲದರ ಬಗ್ಗೆನೂ ಕೂಡ ಇನ್ಡೆಪ್ತ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೋಡಿ, ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಸಿಂಪಲ್ ಆಗಿದೆ. ಇದನ್ನ ಮ್ಯಾಜಿಕ್ ಆಫ್ ಇವಿಲ್ ಸ್ಪಿರಿಟ್ ಅಂತ ಹೇಳ್ತಾರೆ. ಇದನ್ನ ಕನ್ನಡದಲ್ಲಿ ತಂತ್ರವಿದ್ಯೆ ಅಂತ ಕರೀತಾರೆ. ಈ ವಿದ್ಯೆಯನ್ನ ತಂತ್ರದಲ್ಲಿ ಮನ ಎಂದು ಕರೆಯುತ್ತಾರೆ. ಯಾಕಂದ್ರೆ ಇದು ಮನಸ್ಸಿನ ಮೇಲೆ ಮಾಡುವ ತಂತ್ರ. ಈ ಮಾಟ ಮಂತ್ರ ಅಂದ್ರೆ ಭಕ್ತಿಯಲ್ಲಿ ನಾವು ದೈವಿಕರ ಹತ್ತಿರ ಹೋಗೋದು. ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ನಮ್ ಜನ ಯಾಕೆ ಹೆದರ್ತಾರೆ ಅಂದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಇನ್ನೊಬ್ಬರಿಗೆ ಹಾರ್ಮ್ ಮಾಡೋಕೆ ಬಳಸೋದ್ರಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ನ ಬಗ್ಗೆ ಎಲ್ಲರಿಗೂ ಭಯ ಇದೆ. ಈಗ ತಂತ್ರದಲ್ಲಿ ಏನೇನೋ ಇನ್ಕ್ಲೂಡ್ ಇರುತ್ತೆ ಅಂದ್ರೆ ಮಾನಸ್, ಮುದ್ರಾ, ಮೈಥುನ್, ಮತ್ಸ್ಯ, ಮದಿರ ಇದನ್ನೆಲ್ಲ ಸೇರಿಸಿ ತಂತ್ರ ಅಂತ ಕರೀತಾರೆ. ಇಂಡಿಯಾದ ಅಸ್ಸಾಂನ ಮಯಾಂಗ್ ಎಂಬ ವಿಲೇಜ್ ಅಲ್ಲಿ ತಲೆಮಾರುಗಳಿಂದ ಈ ಮಾಟ ಮಂತ್ರ ಪದ್ಧತಿಯ ಪ್ರಾಕ್ಟೀಸ್ ನಡೆದುಕೊಂಡು ಬಂದಿದೆ. ಮತ್ತು ಈ ಮಯಾಂಗ್ ವಿಲೇಜ್ ಅನ್ನ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಪಿಟಲ್ ಅಂತ ಕೂಡ ಕರೀತಾರೆ. ಡೌಟ್ ಇದ್ರೆ ಒಂದ್ಸಲ ಗೂಗಲ್ನ ಹೋಗಿ ಚೆಕ್ ಮಾಡಿ. ನೀವೆಲ್ಲ ಅನ್ಕೊಂಡಿರ್ಬೋದು ಕೇರಳದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ನಾನು ಹಾಗೆ ಅನ್ಕೊಂಡಿದ್ದೆ, ಆದರೆ ರಿಸರ್ಚ್ ಮಾಡ್ತಾ ನನಗೂ ಗೊತ್ತಾಯ್ತು ಕೇರಳಕ್ಕಿಂತ ಅಸ್ಸಾಂನ ಮಯಾಂಗ್ನಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಕ್ಟೀಸ್ ಜಾಸ್ತಿ ಇದೆ ಅಂತ. ಈ ಮಯಾಂಗ್ ವಿಲೇಜ್ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಆಯುರ್ವೇದಿಕ್ ಟೂಲ್ ಚಿಕಿತ್ಸೆ ಮಾಡೋ ತರ ಟ್ರೀಟ್ಮೆಂಟ್ ಮಾಡ್ತಾರೆ. ಲೈಕ್ ಹೆಲ್ತ್ ರಿಲೇಟೆಡ್ ಯಾವುದೇ ಮಾನಸಿಕ ಕಾಯಿಲೆ ಇದ್ರೂ ಇನ್ಕ್ಲೂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ವಾಸಿಯಾಗದೆ ಇರುವ ಕೆಲವು ಕಾಯಿಲೆಯನ್ನ ಮಾಟ ಮಂತ್ರದ ಮೂಲಕ ಸಾಲ್ವ್ ಮಾಡ್ತಾರೆ. ಈ ಮಾಟ ಮಂತ್ರ ವಿದ್ಯೆಯನ್ನ ಕಾಲ ಬದಲಾದ ಹಾಗೆ ಜನರೇಷನ್ ಟು ಜನರೇಷನ್ ಈ ಮಾಟ ಮಂತ್ರ ವಿದ್ಯೆ ದುಷ್ಟರ ಕೈಗೆ ಬಂದಿದೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಮೊದಲು ಒಳ್ಳೆಯದಕ್ಕೆ ಬಳಸ್ತಾ ಇದ್ರು. ಅದೇನೋ ಹೇಳ್ತಾರಲ್ಲ, ಮಂಗನ ಕೈಗೆ ಮಾನಕ್ಕೆ ಕೊಟ್ಟ ಹಾಗೆ ಹೇಳಿ, ಆ ರೀತಿ ಈ ಬ್ಲ್ಯಾಕ್ ಮ್ಯಾಜಿಕ್ ವಿದ್ಯೆ ದುಷ್ಟರ ಕೈಗೆ ಹೋಗಿದೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಯಾರಿಗಾದ್ರೂ ಅಥವಾ ಯಾರ ಮೇಲಾದ್ರೂ ಅಸೂಯೆ ಇದ್ದೆ ಅವರ ಮೇಲೆ ಮಾಟ ಮಂತ್ರ ಮಾಡೋದಕ್ಕೆ ಬಳಸ್ತಾರೆ. ಯಾರನ್ನಾರು ಟಾರ್ಗೆಟ್ ಮಾಡಿ ಅನ್ಹೆಲ್ದಿ ಮಾಡೋದು, ಕಾಯಿಲೆ ಬರೋ ಥರ ಮಾಡೋದು, ಈ ರೀತಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಬಳಸ್ತಾರೆ. ಪ್ರತಿಯೊಬ್ಬರು ಈ ಮಾಟ ಮಂತ್ರ ವಿದ್ಯೆಯನ್ನ ಆ ವಿಲೇಜ್ಗೆ ಹೋಗಿ ಪ್ರತ್ಯೇಕವಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರತಿ ಸ್ಟೇಟಿಂದ ಎಲ್ಲರೂ ಆ ವಿಲೇಜ್ಗೆ ಹೋಗ್ತಾರೆ. ಹೀಗಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಎಲ್ಲಾ ಕಡೆ ಇರ್ತಾರೆ. ಇನ್ನೂ ಭಯ ಪಡೋ ವಿಷಯ ಏನಂದ್ರೆ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ನಮ್ಮ ಮಧ್ಯೆನೇ ಇರ್ಬೋದು. ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಅಪ್ಡೇಟ್ ಆಗಿದ್ದಾರೆ. ಇವರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಅಂತ ನಿಮ್ಮ ಹತ್ರ ಇದ್ರೂ ಗೊತ್ತಾಗಲ್ಲ. ಅಸಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ನ ಎಲ್ಲಿ ಕಲಿಸ್ತಾರೆ ಹೇಳಬೇಕಾ? ಐ ಥಿಂಕ್ ಇದನ್ನ ಎಜುಕೇಶನ್ ಪರ್ಪಸ್ಗೆ ಮಾತ್ರ ತಗೊಳ್ಳಿ. ಯಾಕಂದ್ರೆ ನೀವು ಮತ್ತೆ ಅಲ್ಲಿ ಹೋಗಿ ಬ್ಲ್ಯಾಕ್ ಮ್ಯಾಜಿಕ್ ವಿದ್ಯೆನ ಕಲಿತು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಐ ಥಿಂಕ್ ನೀವು ಹಾಗೆ ಮಾಡಲ್ಲ ಅನ್ಕೋತೀನಿ. ಯಾಕಂದ್ರೆ ನೀವು ಬ್ಲ್ಯಾಕ್ ಮ್ಯಾಜಿಕ್ ನ ಕಲಿತು ಬೇರೆಯವರನ್ನ ಹಾಳು ಮಾಡಿದ್ರೆ ಕರ್ಮ ಅನ್ನೋದು ಯಾವತ್ತೂ ಬಿಡಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ನ ಬೇರೆಯವ್ರ ಮೇಲೆ ಮಾಡಿದ್ರೆ ಆ ಟೈಮಲ್ಲಿ ಅವರಿಗೆ ತೊಂದರೆ ಆಗಿದೆ ಅಂತ ನೀವು ಖುಷಿಯಿಂದ ಇರ್ತೀರಿ, ಆದ್ರೆ ಕರ್ಮ ನಿಮ್ಮನ್ನ ಅದೇ ರೀತಿ ನಾಶ ಮಾಡುತ್ತೆ. ನೀವು ತಪ್ಪಿಸ್ಕೊಂಡ್ರು ನಿಮ್ಮ ಪೀಳಿಗೆಯ ಮಕ್ಕಳು ಮತ್ತು ಮರಿ ಮೊಮ್ಮಕ್ಕಳು ಅನುಭವಿಸ್ತಾರೆ. ಮತ್ತು ನೀವು ಕೂಡ ಈ ಕರ್ಮನ ಈ ಜನ್ಮದಲ್ಲಿ ಇಲ್ಲ ಅಂದ್ರು ಮುಂದಿನ ಜನ್ಮದಲ್ಲಿ ಅನುಭವಿಸಿ ನಾಶವಾಗ್ತೀರ. ಹಾಗಾದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಎಲ್ಲಿ ಮತ್ತು ಹೇಗೆ ಕಲಿಸ್ತಾರೆ ಹೇಳ್ತೀನಿ. ಅಸ್ಸಾಂನ ಮಯಾಂಗ್ ವಿಲೇಜ್ ಅಲ್ಲಿ ಮತ್ತು ಕಾಮಾಖ್ಯ ಗ್ರಾಮದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಹೇಳಿಕೊಡ್ತಾರೆ. ಈ ಕಾಮಾಖ್ಯ ಗ್ರಾಮದಲ್ಲಿ ಕಾಮಾಖ್ಯ ದೇವಿ ಟೆಂಪಲ್ ಇದೆ. ಈ ಟೆಂಪಲ್ನ ಸೆಂಟರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ಕಾಮಾಖ್ಯ ದೇವಿಯನ್ನ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಸಿಕ್ಕಾಪಟ್ಟೆ ಅಂತಾರೆ. ಈ ಅಸಲಿ ಬ್ಲ್ಯಾಕ್ ಮ್ಯಾಜಿಕ್ ನಾಲೆಜ್ ಈ ಬಾಬಾಗಳಿಗೆ ಎಲ್ಲಿಂದ ಬರುತ್ತೆ ಅಂತ ನೋಡಿದಾಗ ಈ ಬಾಬಾಗಳಿಗೆ ಅವರ ಗುರುಗಳು ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಸಿದ್ಧಿ ಮಾಡಿಕೊಡ್ತಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಗುರುಗಳು ಎಲ್ಲರಿಗೂ ಹೇಳಿಕೊಡೋದಿಲ್ಲ, ತಮ್ಮೊಂದಿಗೆ ನಿಷ್ಠೆಯಿಂದ ಇರೋ ವ್ಯಕ್ತಿಗಳಿಗೆ ಮಾತ್ರ ಹೇಳಿಕೊಡ್ತಾರೆ. ಮತ್ತು ಇಲ್ಲೊಂದು ಕಂಡೀಷನ್ ಕೂಡ ಇರ್ತಾರೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಯಾವುದೇ ಅಪಾಯದ ಸಂದರ್ಭದಲ್ಲಿ ಯಾರಾದರೂ ಹಾರ್ಮ್ ಮಾಡಿದರೆ ಇಲ್ಲ ಇವಿಲ್ ಸ್ಪಿರಿಟ್ ಇಂದ ಏನಾದರೂ ತೊಂದರೆ ಆಗಿದ್ರೆ ಮಾತ್ರ ಈ ಮಂತ್ರವನ್ನ ಡಿಫೆನ್ಸ್ಗಾಗಿ ಮಾತ್ರ ಬಳಸಬೇಕು ಅಂತ ಹೇಳಿರ್ತಾರೆ. ಈ ಪವರ್ಫುಲ್ ಮಂತ್ರವನ್ನ ಜಮೀನ್ ಬಾಬಾಗಳು ಮಾತ್ರ ಒಳ್ಳೆಯದಕ್ಕೆ ಬಳಸ್ತಾರೆ. ಆದ್ರೆ ನಾನು ರಿಸರ್ಚ್ ಮಾಡಿದ ಪ್ರಕಾರ 98% ಬಾಬಾಗಳು ಇದನ್ನ ಬೇರೆಯವರಿಗೆ ಹಾರ್ಮ್ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ. ಮತ್ತೆ ಈ ಬಾಬಾಗಳು ಹೆಚ್ಚಾಗಿ ಮೆಹಂದಿಪುರ ಬಾಲಾಜಿ ಟೆಂಪಲ್ ಅಲ್ಲಿ ಕಂಡು ಬರುತ್ತಾರೆ. ಯಾಕೆ ಅಂತ ಹೇಳಿದ್ರೆ
ಇಡೀ ಇಂಡಿಯಾದಲ್ಲಿ ಯಾರಿಗೆ ಸ್ಪಿರಿಟ್ ಅಟ್ಯಾಕ್ ಆಗಿದ್ರೆ ಫಸ್ಟ್ ಬರೋದೇ ಬಾಲಾಜಿ ಟೆಂಪಲಲ್ಲಿ. ಇಲ್ಲೇ ಜೆನ್ಯೂನ್ ಮತ್ತು ಅಥೆಂಟಿಕ್ ರೇರ್ ಬಾಬಾಗಳು ಕಾಣಸಿಗ್ತಾರೆ. ನಾನು ಈ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಡೀಪಾಗಿ ರಿಸರ್ಚ್ ಮಾಡ್ತಾ ನನಗೆ ಒಂದು ವಿಷಯ ಗೊತ್ತಾಯಿತು. ಇದನ್ನು ಈ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ನ ಅಪ್ಪ ಅಂತ ಕರೀತಾರೆ. ಫಾದರ್ ಆಫ್ ಡೆವಿಲ್ ಬುಕ್ ಅಂತ ಕೂಡ ಕರೀತಾರೆ. ಆ್ಯಕ್ಚುಯಲ್ ಆಗಿ ಆ ಬುಕ್ನ ಹೆಸರು ದ ಕಾಡೆಕ್ಸ್ ಗಿಗಾಸ್ ಬುಕ್. ಈ ಬುಕ್ನ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಇನ್ಡೆಪ್ತ್ ಆಗಿ ಹೇಳ್ತೀನಿ. ಈಗ ಮೇನ್ ಟಾಪಿಕ್ಗೆ ಬರೋಣ. ಬ್ಲ್ಯಾಕ್ ಮ್ಯಾಜಿಕ್ ಟೈಪ್: ಮಾರನ್, ಮೋಹನ್, ವಶೀಕರಣ್ ಮತ್ತು ಸ್ತಂಭನ್. ಇದರ ನಂತರ ಕರ್ಣಪಿಸಾಚಿ ಸಾಧನ ಮತ್ತು ಬ್ರಹ್ಮರಾಕ್ಷಸ ಸಾಧನ ಕೂಡ ಉಂಟು. ಫಸ್ಟ್ನೇದಾಗಿ ಮಾರನ್ ಅಂದರೆ ಮರಣ. ಯಾರನ್ನಾದರೂ ಸಾಯಿಸಬೇಕು ಅಂದರೆ ಇಂಡೈರೆಕ್ಟಾಗಿ ಹೆಲ್ತನ್ನು ಅಟ್ಯಾಕ್ ಮಾಡಲು ಬಳಸ್ತಾರೆ. ಸೆಕೆಂಡ್, ಮೋಹನ್. ನಮಗೆ ಯಾರಾದ್ರ ಮೇಲೆ ಲೈಕ್ ಆಗಿದರೆ ಅವರು ನಮ್ಮನ್ನು ಇಷ್ಟಪಡಬೇಕು ಅಂತ ಮಾಡಬೇಕಾದ್ರೆ ಈ ಮೋಹನ್ ತಂತ್ರವನ್ನು ಬಳಸ್ತಾರೆ. ಥರ್ಡ್, ವಶೀಕರಣ್. ವಶೀಕರಣ್ ಅಂದರೆ ನಿಮಗೆ ಯಾರೊಂದಿಗಾದರೂ ಯಾವುದೇ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ತಾವು ಹೇಳಿದ ಹಾಗೆ ಕೇಳಬೇಕು ಅಂತ ಮಾಡುವ ತಂತ್ರ. ಫೋರ್ತ್, ಸ್ತಂಭನ್. ಇದನ್ನು ಮುಖ್ಯವಾಗಿ ಅಸೂಯೆ, ಜಲಸಿಗೆ ಹೆಚ್ಚಾಗಿ ಬಳಸ್ತಾರೆ. ಅಂದರೆ ನಿಮಗೆ ಯಾರಾದರೂ ಇಷ್ಟ ಇರೋದಿಲ್ಲ ಅಂದರೆ ಕೈಕಾಲು ಬೀಳುವಂತೆ ಮಾಡ್ತಾರೆ. ಹೀಗೆ ಅನೇಕ ಸಮಸ್ಯೆಗಳನ್ನು ಮಾಡೋ ಥರ ಈ ಸ್ತಂಭನ್ ತಂತ್ರವನ್ನು ಬಳಸ್ತಾರೆ. ಈ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ನ ನಡೆಯೋದು 4 ಟೈಪ್ನ ಒಳಗೆ ಇರುತ್ತೆ. ಇದನ್ನು ಬಿಟ್ಟು ಇನ್ನು 2 ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಫಸ್ಟ್, ಕರ್ಣಪಿಸಾಚಿ ಸಾಧನ. ಸೆಕೆಂಡ್, ಬ್ರಹ್ಮರಾಕ್ಷಸ ಸಾಧನ. ಇದರ ಬಗ್ಗೆ ಇನ್ನು ಯಾವಾಗಾದರೂ ಹೇಳ್ತೇನೆ. ಈಗ ಯಾರಾದರೂ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಮತ್ತು ಅದರ ಲಕ್ಷಣ ಯಾವುದು ಅಂತ ನೀವು ಕೇಳೋದಾದರೆ, ಫಸ್ಟ್, ಮೆಂಟಲ್ ಪ್ರಾಬ್ಲಮ್. ಎಕ್ಸಾಂಪಲ್, ಇಡೀ ದಿನ ಆಲಸ್ಯ ಥರ ಆಗೋದು, ಬಾಡಿ ಎಲ್ಲ ಫೇನ್ ಬರೋ ಥರ ಫೀಲ್ ಆಗುತ್ತೆ, ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಿಟ್ಟು ಬರೋದು, ಇಡೀ ರಾತ್ರಿ ನಿದ್ರೆ ಬರದೇ ಇರೋದು, ಸಡನ್ನಾಗಿ ವೇಟ್ ಲಾಸ್ ಆಗೋದು, ರಾತ್ರಿ ಟೈಮಲ್ಲಿ ಸಡನ್ನಾಗಿ ಕೆಟ್ಟ ಕನಸು ಬೀಳೋದು. ನಾರ್ಮಲಾಗಿ ಎಲ್ಲರಿಗೂ ಕನಸು ಬೀಳುತ್ತೆ, ಆದರೆ ಪದೇ ಪದೇ ಕೆಟ್ಟ ಕನಸು ಬೀಳೋದು, ಚಿಕ್ಕ ವಿಷಯಕ್ಕೆ ಭಯ ಪಡೋದು, ಹೀಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗದೇ ಇರುವ ವಿಷಯ ಸಿಕ್ಕಾಪಟ್ಟೆ ಇದೆ. ಇದೇ ರೀತಿ ಆಗ್ತಿದ್ರೆ ಸ್ವಲ್ಪ ಜಾಗೃತಿಯಿಂದ ಇರಿ. ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಕಾಪಾಡ್ಕೊಳ್ಳೋದಕ್ಕೆ ಕೆಲವೊಂದು ಪ್ರಿಕಾಷನ್ನ ಹೇಳ್ತೀನಿ. ನಾರ್ಮಲ್ ಆಗಿರುವ ರಸ್ತೆ ಅಥವಾ 3 ಕಡೆ ಕೂಡುವ ರಸ್ತೆ ಬದಿ ಎಲ್ಲಾದರೂ ಈ ಲಿಂಬೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಕಪ್ಪು ದಾರ, ಗೊಂಬೆ, ಕುಂಕುಮ, ಅರಿಶಿನ ಚೆಲ್ಲಿದ್ರೆ ಅದನ್ನು ಅಕಸ್ಮಾತ್ತಾಗೂ ಮುಟ್ಟಬಾರ್ದು. ಏನೂ ಆಗೋಲ್ಲ ಅಂತ ಮುಟ್ಟಾಳ್ತನ ಮಾಡಿ ಮುಟ್ಟಿದ್ರೆ ಇಲ್ಲ ಕಾಲಿನಿಂದ ತೊಳೆಯೋದು ಮಾಡಿದರೆ ಅದರ ಪರಿಣಾಮ ಖಂಡಿತ ಅನುಭವಿಸ್ತೀರ. ಹಾಗಾಗಿ ಹುಷಾರಾಗಿರಿ. ಇನ್ನು ಈ 3 ಕಡೆ ಕೂಡೋ ಜಾಗದಲ್ಲಿ ಲಿಂಬೆ, ಮೆಣಸು, ಅರಿಶಿನ ಹೆಚ್ಚಾಗಿ ಕಾಣುತ್ತೆ. ಇಂಥ 3 ಕಡೆ ರಸ್ತೆ ಕೂಡೋ ಜಾಗದ ಎದುರುಗಡೆ ನಿಮ್ಮ ಮನೆ ಇದ್ದರೆ ಆಗ ನಿಮ್ಮ ಮನೆಯ ಕಂಪೌಂಡ್ನ ಮುಂದೆ ಸಣ್ಣ ಬಾಕ್ಸ್ ಥರ ಮಾಡಿ ಗಣಪತಿ ಫೋಟೋನ ಇಡ್ಬೋದು. ಈ ರೀತಿ ಪ್ರಿಕಾಷನ್ನ ತಗೊಳ್ಬೋದು. ನೀವು ಕೇಳ್ಬೋದು, ಈ ಕಾಲದಲ್ಲಿ ಯಾರು ಗುರು ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರನ ನಂಬ್ತಾರೆ ಅಂತ ಕೇಳ್ಬೋದು. ನಮ್ಮಂಥ ನಾರ್ಮಲ್ ಪೀಪಲ್ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದರ ಬಗ್ಗೆ ನಂಬಲ್ಲ. ಆದರೆ ನೀವು ತಿಳ್ಕೊಳ್ಳಿ, ಈ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ದೊಡ್ಡ ರಿಚ್ ಪೀಪಲ್, ನಮ್ಮ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು ನಂಬ್ತಾರೆ. ಅವರ ಸಕ್ಸಸ್ನ ಹಿಂದೆ ಈ ಬ್ಲ್ಯಾಕ್ ಮ್ಯಾಜಿಕ್ನ ಅಂಶ ಕೂಡ ಇರುತ್ತೆ. ನಾನು ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಾತ್ರ ನಂಬಿ ಅಂತ ನಿಮಗೆ ಯಾವತ್ತೂ ಹೇಳಲ್ಲ. ಇದರ ಬಗ್ಗೆ ಸ್ವಲ್ಪ ಹುಷಾರಾಗಿದೆ ಅಂತ ಅಷ್ಟೇ ಹೇಳ್ಬೋದು. ಈ ಬ್ಲ್ಯಾಕ್ ಮ್ಯಾಜಿಕ್ನ ಬಗ್ಗೆ ಡೀಪ್ ನಾಲೆಜ್ ಕೊಡೋದಷ್ಟೇ ನನ್ನ ಕೆಲಸ. ಟೈಮ್ ಔಟ್ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.